ಮಾದೂರು ಪಟ್ಟಣದ ಬಿಜೆಪಿ ಕಚೇರಿಯಲ್ಲಿ BLA-2 ಕಾರ್ಯಕರ್ತರ ಸಭೆ ಜರುಗಿತು. ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡ ಹಾಗೂ ಮನ್ಮೂಲ್ ನಿರ್ದೇಶಕ SP ಸ್ವಾಮಿ ಅವರು ಮಾತನಾಡಿ, ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶಕ್ಕಾಗಿ ಮಾಡುತ್ತಿರುವ ಅಭಿವೃದ್ಧಿ ಕಾರ್ಯಗಳನ್ನು ಜನತೆಗೆ ತಿಳಿಸುವ ಕೆಲಸವನ್ನು ಬೂತ್ ಮಟ್ಟದ ಕಾರ್ಯಕರ್ತರು ಮಾಡಬೇಕಾಗಿದೆ. ಪಕ್ಷ ಸಂಘಟನೆಯಲ್ಲಿ ತೊಡಗಿದಾಗ ಮಾತ್ರ ಬಿಜೆಪಿ ಮತ್ತಷ್ಟು ಸದೃಢವಾಗಿ ಬೆಳೆಯಲು ಸಾಧ್ಯವಾಗುತ್ತದೆ. ನನ್ನ ವೈಯಕ್ತಿಕವಾಗಿ ಹಲವಾರು ಜನಪರ ಕಾರ್ಯಗಳನ್ನು ಮಾಡುತ್ತಾ ಬಂದಿದ್ದೇನೆ. ಬಡವರಿಗೆ 3 ಲಕ್ಷಕ್ಕೂ ಹೆಚ್ಚು ಕಂಬಳಿಗಳನ್ನು ವಿತರಣೆ ಮಾಡಿದ್ದೇನೆ. ಬೃಹತ್ ಉದ್ಯೋಗ ಮೇಳವನ್ನು ಸಹ ಆಯೋಜಿಸಿ ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡಿಸುವಲ್ಲಿ ನಿರತನಾಗಿದ್ದೇನೆ. ಆರೋಗ್ಯ ಶಿಬಿರದಲ್ಲಿ 12,000ಕ್ಕೂ ಹೆಚ್ಚು ಮಂದಿಗೆ ತಪಾಸಣೆ ನಡೆಸಲಾಗಿದೆ ಎಂದರು. ನಂತರ ಬಿಜೆಪಿ ವಿಧಾನಸಭಾ ಕ್ಷೇತ್ರದ ತಾಲೂಕು ಅಧ್ಯಕ್ಷ ಸಿಪಾಯಿ ಸತೀಶ್ ಅವರು ಮಾತನಾಡಿ, ಜಿಲ್ಲೆಯಲ್ಲಿ ಯಾವುದೇ ಗೊಂದಲಗಳು ಬೇಡ. ಮುಂದಿನ ದಿನಗಳಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರುವುದು ಖಚಿತ. ಹಾಗಾಗಿ ಕಾರ್ಯಕರ್ತರು ಸಂಘಟನೆಯಲ್ಲಿ ತೊಡಗಬೇಕೆಂದು ಮನವಿ ಮಾಡಿದರು. ಬಿಜೆಪಿ ಮುಖಂಡ ಚಿಕ್ಕಂಕನಹಳ್ಳಿ ಮನು ಅವರು ಈ ಸಂದರ್ಭದಲ್ಲಿ ಮಾತನಾಡಿ, SP ಸ್ವಾಮಿ ಅವರು ಮದ್ದೂರು ಕ್ಷೇತ್ರದಿಂದ ಬಿಜೆಪಿ ಪಕ್ಷದಿಂದಲೇ ಸ್ಪರ್ಧಿಸುವುದು ಖಚಿತ, ಜೊತೆಗೆ ಗೆಲ್ಲುವುದು ಖಚಿತ ಎಂದು ತಿಳಿಸಿದರು. ಜಿಲ್ಲಾ ಉಪಾಧ್ಯಕ್ಷ BLA-1 ಮದ್ದೂರು ಸತೀಶ್, ಪ್ರಧಾನ ಕಾರ್ಯದರ್ಶಿ MC ಸಿದ್ದು, ಮಹಿಳಾ ಮೋರ್ಚಾ ಅಧ್ಯಕ್ಷೆ ಶ್ವೇತಾ, ಜಿಲ್ಲಾ ಉಪಾಧ್ಯಕ್ಷ ಕೆಂಪು ಬೋರಯ್ಯ ಸೇರಿದಂತೆ ಈ ಸಂದರ್ಭದಲ್ಲಿ ಹಲವರಿದ್ದರು. ಆರೋಗ್ಯ ಶಿಬಿರನ 12,000 ಜನಕ್ಕೆ ರಿಜಿಸ್ಟ್ರೇಷನ್ ಮಾಡ್ತಿದ್ದೆ 2 ವರ್ಷ. ಹಳ್ಳಿಗಳು ಸಾಕ್ಷಿ ತಾಲೂಕು ಮಟ್ಟದಲ್ಲಿ ಎಲ್ಲರೂ ಬಂದು ತಗೋಬೇಕು ಅಂತೇಳಿ ಫ್ರೀ ಟ್ಯಾಬ್ಲೆಟ್ಸ್ ಕೊಡಿಸೋಕ್ಕೆ, ಆಪರೇಷನ್ಗಳು ಮಾಡಿಸೋಕ್ಕೆ ಬಸ್ಸಲ್ಲಿ ಕಳಿಸ್ಕೊಟ್ಟು ತಿರ್ಗಾ ಮನೆಗಳು ಕಳಿಸ್ಕೊಡ್ತೀವಿ. ಇಲ್ಲಿ ಏನು ಸೇವೆ ಮಾಡಬೇಕು? ಸತ್ತೋದು ತಗೊಂಡು ಕೊಡಿಲ್ವ? 3 ಕೋಟಿ ಅಷ್ಟು ದೇವಸ್ಥಾನಗಳು ಕೊಟ್ಟಿದ್ದೀನಿ ಪ್ರತಿ ಹಳ್ಳಿಯಲ್ಲಿ. ಇನ್ನೇನು ಕೊಡಬೇಕಿಲ್ಲ ನಾನು, ಅದು ಯಾವುದೂ ಕಾಣಿಸ್ತಿಲ್ಲ ಒಟ್ಟಿನಲ್ಲಿ. ಅದಕ್ಕೆ ಸಂಘಟನೆಗೆ ಹಣ ಮುಖ್ಯ ಅಲ್ಲ, ಛಲ ಇರಬೇಕು. ಗಣೇಶೋತ್ಸವದಲ್ಲಿ ಯಾವ ರೀತಿಯಲ್ಲಿ ಹಿಂದೂ ಧರ್ಮ ಜಾಗೃತಿ ಕೊಡ್ತೋ ಆ ತಾಲೂಕಿನಲ್ಲಿ ಈ ಶಕ್ತಿ ಇದ್ದೇ ಇದೆ. ಹಿಂದೂ ಧರ್ಮದ ಮೂಲಕ ಹಿಂದೂ ಜನಾಂಗ ನಮ್ದೆಲ್ಲ